श्रीगुरुभ्यो नमः हरिः ओं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवति दुर्भावादेडमो कोऽपि वाक्यमे जडपतिरविजन्तुर्जायते प्राज्ञमौलिः। सकलवचनचेतो देवता भारती सा मम वचनधत्तां सन्निधिं मानसे च। तपो विद्याभक्त्याजद्गुणो घाकरानहं वादिराजगुरोन्वन्दे हयग्रीवपदाश्रयान्। मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यनिर्निर्वसतां नोरदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवे धीवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः हरिः ओಂ। ಜಗನ್ನಾಥದಾಸರು ಭಗವಂತನ ವಿಶೇಷವಾದಂತಹ ಮಹಿಮೆಗಳನ್ನು, ಭಗವಂತನ ವಿಚಾರಗಳನ್ನು ಹರಿಕಥಾಮೃತ ಸಾರದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಅದನ್ನು ಚಿತ್ರಣ ಮಾಡ್ತಾ ಇದ್ದಾರೆ. ಭಗವಂತನ ವಿಚಾರಗಳನ್ನು ಅದರಲ್ಲಿ ತಾವು ಹರಿಕಥಾಮೃತ ಸಾರದಲ್ಲಿ ಪೂರ್ಣವಾಗಿ ಅದನ್ನು ತಿಳಿಸಿಕೊಂಡು ಆ ಭಗವದ್ ವಿಚಾರವನ್ನು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಯಾವ ರೀತಿಯಾಗಿ ಭಗವದ್ ಉಪಾಸನೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಭಗವಂತನ ವಿಚಾರಗಳನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಈ ಸಂಧಿಯ ಕೊನೆಯಲ್ಲಿ ಆ ಬೇರೆ ಬೇರೆ ಇನ್ನೇನು ಇದಕ್ಕೆ ಕಕ್ಷ್ಯಾ ತಾರತಮ್ಯ ಸಂಧಿ ಅಂತ ಹೇಳಿಕೊಂಡು ಆರಂಭದಲ್ಲಿ ಏನು ಆ ಭಗವಂತನ ವಿಚಾರಗಳನ್ನು, ಆ ಭಗವಂತನ ಕಕ್ಷ್ಯಾ ತಾರತಮ್ಯವನ್ನು ಯಾವ ರೀತಿಯಾಗಿ ಅದನ್ನು ತಿಳಿಸಿಕೊಟ್ಟರು, ಅದೇ ರೀತಿಯಾಗಿ ಮತ್ತೆ ಪುನಃ ಸಂಧಿಯ ಕೊನೆಯಲ್ಲಿ ಆ ಭಗವಂತನ ವಿಚಾರಗಳನ್ನು, ಭಗವಂತನ ಉಪಾಸ್ಯವಾದಂತಹ ಮೂರ್ತಿಗಳು, ಭಗವಂತನ ಕಿಂಕರತ್ವೇನ ಭಗವಂತನ ದಾಸ್ಯರಾಗಿರತಕ್ಕಂತಹ ಎಲ್ಲ ದೇವತಾ ತಾರತಮ್ಯವನ್ನು ಮತ್ತೆ ಪುನಃ ಇದರಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಬ್ರಹ್ಮವಾಯುಗಳ ಸ್ತೋತ್ರವನ್ನು ಮಾಡಿ ಅದಾದ ಮೇಲೆ ಮುಂದೆ ಆ ಸರಸ್ವತೀ ಭಾರತೀ ದೇವಿಯರ ಪ್ರಾರ್ಥನೆಯನ್ನು ಇದರಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸರಸ್ವತೀ ಭಾರತೀ ದೇವಿಯರ ಸ್ತುತಿಯನ್ನು ಇದರಲ್ಲಿ ಹೇಳ್ತಾರೆ. ವಾಸುದೇವನ ಮೂರ್ತಿ ಹೃದಯಾಕಾಶ ಮಂಡಲ ಮಧ್ಯದಲ್ಲಿ ತಾ ರೇಷನಂದದಿ ಕಾಣುತ್ತಿ ಸಂತೋಷದಿಂದಲೇ ತುತಿಪ ಆ ಸರಸ್ವತೀ ಭಾರತೀಯರಿಗೆ ನಾ ಸತತ ವಂದಿಸುವೆ ಪರಮ ಉಲ್ಲಾಸದಲ್ಲಿ ಸುಜ್ಞಾನ ಭಕುತಿಯನ್ನು ಸಲಿಸೆ ಮಗೆಂದು. ಇದರಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ವಾಸುದೇವರೂಪಿಯಾದಂತಹ ಭಗವಂತನ ರೂಪ, ವಾಸುದೇವರೂಪಿಯಾದಂತಹ ಭಗವಂತನ ಮೂರ್ತಿಯನ್ನು ಹೃದಯಾಕಾಶದಲ್ಲಿ ಇಟ್ಟುಕೊಳ್ಳಬೇಕು. ಆ ವಾಸುದೇವ ಮೂರ್ತಿಯಾದಂತಹ ಭಗವಂತನ ಚಿಂತನೆಯನ್ನು ನಾವು ಆ ಹೃದಯದ ಆಕಾಶದಲ್ಲಿ ಮಂಡಲದಲ್ಲಿ ಕಲ್ಪನೆ ಮಾಡಿಕೊಂಡು ಅದಾದ ಮೇಲೆ ಆ ವಿಶೇಷವಾಗಿರತಕ್ಕಂತಹ ರೂಪವನ್ನು, ವಿಶೇಷವಾಗಿರತಕ್ಕಂತಹ ಚಿಂತನೆಯನ್ನು ಹೇಳ್ತಾರೆ. ಸರಸ್ವತೀ ಭಾರತೀಯರಿಗೆ ಅದನ್ನು ಅವರು ನಮಗೆ ಏನನ್ನು ಕರುಣಿಸಬೇಕು ಅಂತ ಕೇಳಿದ್ರೆ, ಸುಜ್ಞಾನ ಭಕುತಿಯನ್ನು
ನಮಗೆ ಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿರತಕ್ಕಂತಹ ಜ್ಞಾನ, ವಿಶೇಷವಾಗಿರತಕ್ಕಂತಹ ಭಕ್ತಿ. ಯಾರಲ್ಲಿ ಅಂತ ಕೇಳಿದ್ರೆ ಭಗವಂತನಲ್ಲಿ ವಿಶೇಷವಾಗಿರತಕ್ಕಂತಹ ಜ್ಞಾನ, ವಿಶೇಷವಾಗಿರತಕ್ಕಂತಹ ಭಕ್ತಿ. ಭಗವಂತನಲ್ಲಿ ಜ್ಞಾನ ಭಕ್ತ್ಯಾದಿಗಳನ್ನು ಇಟ್ಟುಕೊಳ್ಳದೆ, ಜ್ಞಾನ ಭಕ್ತ್ಯಾದಿಗಳನ್ನು ಇಟ್ಟುಕೊಳ್ಳದೆ ಯಾರು ಇರ್ತಾರೋ ಅವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅನುಗ್ರಹ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತನಲ್ಲಿ ವಿಶೇಷವಾಗಿರತಕ್ಕಂತಹ ಜ್ಞಾನವನ್ನು, ವಿಶೇಷವಾಗಿರತಕ್ಕಂತಹ ಭಕ್ತಿಯನ್ನು ಕರುಣಿಸಲಿ ಎಂಬುದಾಗಿ ಆ ಸರಸ್ವತಿ ಭಾರತೀ ದೇವಿಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಹೃದಯದ ಕಮಲದಲ್ಲಿ ಭಗವಂತನನ್ನು ಸದಾ ನೋಡ್ತಾ ಇರತಕ್ಕಂಥವರು ದೇವತೆಗಳು. ಅಂತಹ ಆ ಸರಸ್ವತಿ ಭಾರತೀಯರು ನಮಗೆ ಜ್ಞಾನ ಭಕ್ತ್ಯಾದಿಗಳನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಜಗದುದರನ ಸುರೋತ್ತಮನ ನಿಜ ಹೆಗಲೊಳಾಂತು ಕರಾಬ್ಜದೊಳು ಪದಯುಗ ಧರಿಸಿ ನಖಪಂಕ್ತಿಯೊಳು ರಮಣೀಯ ತರವಾದ ನಗಧರನ ಪ್ರತಿಬಿಂಬ ಕಾಣುತಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ. ಇಲ್ಲಿ ಹೇಳ್ತಾರೆ, ಗರುಡ ಶೇಷ ರುದ್ರಾದಿಗಳು ವಿಶೇಷವಾಗಿರತಕ್ಕಂತಹ ಪ್ರಾರ್ಥನೆಯನ್ನು ಗರುಡಶೇಷ ರುದ್ರದೇವರಲ್ಲಿ ಜಗನ್ನಾಥದಾಸರು ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಆ ಜಗದುದರನ ಇಡೀ ಜಗತ್ತನ್ನು ತನ್ನ ಕುಕ್ಷಿಯಲ್ಲಿ, ತನ್ನ ಉದರದಲ್ಲಿ ಧಾರಣೆ ಮಾಡಿರತಕ್ಕಂಥವನು. ಅಂತಹ ಭಗವಂತ ಏನು ಮಾಡಲಿ ಅಂತ ಕೇಳಿದರೆ, ನನ್ನ ಭುಜ ಹೆಗಲ ಮೇಲೆ ನಿಂತುಕೊಂಡು ಅವನ ಕಮಲದಲ್ಲಿ ಎರಡು ಪಾದಗಳನ್ನು ಇರಿಸಿಕೊಂಡು ನಖಗಳ ಉಗುರಿನಲ್ಲಿ ಅತ್ಯಂತ ಮನೋಹರವಾಗಿರತಕ್ಕಂತಹ ಭಗವಂತನ ಪ್ರತಿಬಿಂಬವನ್ನು ಕಾಣ್ತಾ ಹರುಷದಿಂದ, ಒಳ್ಳೆಯ ಆನಂದದಿಂದ, ಸಂತೋಷದಿಂದ ಭಗವಂತನ ಕಾಣುವಿಕೆಯನ್ನು, ಭಗವಂತನನ್ನು ಕಾಣುವಂತಹ ಹರುಷದಿಂದ ಹೊಗಳಿ ಅವನನ್ನು ಕಾಣುವಂತಹ ಹಿಗ್ಗಿ ಎಲ್ಲ ಪಕ್ಷಿ ಕುಲಗಳಿಗೆ ಒಡೆಯನಾಗಿರತಕ್ಕಂತಹ ಗರುಡದೇವರು ಎಲ್ಲ ಸಜ್ಜನರಿಗೂ ಕೂಡ ಆನಂದವನ್ನು ಉಂಟು ಮಾಡಲಿ ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಆ ಗರುಡ ಭಗವಂತನನ್ನು ಧಾರಣೆ ಮಾಡಿರತಕ್ಕಂಥವನು. ಅದಾದ ಮೇಲೆ ಆ ಗರುಡ ಶೇಷ ಅವನ ಪಾದವನ್ನು ಧಾರಣೆ ಮಾಡಿರತಕ್ಕಂಥವನು. ರುದ್ರದೇವರು ವಿಶೇಷವಾಗಿ ಅವನ ರೂಪವನ್ನು ಕಾಣ್ತಾ ಇರತಕ್ಕಂಥವರು. ಹೀಗೆ ಗರುಡ ಶೇಷ ರುದ್ರಾದಿಗಳ ಚಿಂತನೆಯನ್ನು ಮಾಡ್ತಾ ತನ್ನ ಮೂಲಕವಾಗಿ ಭಗವಂತನ ಚಿಂತನೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸ್ತಾ ಇದ್ದಾರೆ. ಇಂತಹ ಪ್ರತಿಬಿಂಬವನ್ನು ಕಾಣ್ತಾ ಗರುಡಾದಿಗಳು ಅವರಿಗೆ ಭಗವಂತನ ಪೂರ್ಣವಾಗಿರತಕ್ಕಂತಹ ಜ್ಞಾನ, ಪೂರ್ಣವಾಗಿರತಕ್ಕಂತಹ ಚಿಂತನೆಗಳು ಅವರಿಗೆ ಬರೋದಿಲ್ಲ. ಅವರಿಗೆ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಕಾಣುವಂತಹದ್ದು. ಆ ರೀತಿಯಾಗಿ ಗರುಡದೇವರ ಸ್ತೋತ್ರವನ್ನು ಮಾಡಿ ಅದಾದ ಮೇಲೆ ಶೇಷನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಶೇಷ ವಿಶೇಷವಾಗಿ ಆ ಭಗವಂತನಿಗೆ ಹಾಸಿಗೆ ಆಗಿರತಕ್ಕಂಥವನು. ಗಾಯನ್ ಗುಣಾನ್ ದಶರಥಾನ ಆದಿದೇವ ಅಂತ ಭಾಗವತ ಕೊಡುವಂತಹದ್ದು. ಅವನ ಚಿಂತನೆ ಯಾರಿಗೂ ಕೂಡ ಬರೋದಿಲ್ಲ. ತತ್ಪಾದ ಪಂಕಜ ಮಹಾ ಸಮತಾಂವಾಪ ಶರ್ವಾದಿ ಬಂದಿಚರಣೋ ಇದಪಾಂಗಲೇಶಂ ಆಶತ್ಯನಾಗಪದರಂತೆ ಸುರೈರ್ದುರಾಪಾಂ ಶ್ರೀರತ್ಕಟಾಕ್ಷ ಬಲವತ್ ಹಿತನ್ನಮಾಮಿ ಎಂಬುದಾಗಿ ಹೇಳುತ್ತಾರೆ. ಆ ಶೇಷದೇವರ ಸ್ತೋತ್ರ ಅದು ಹೇಗೆ ಅಂತ ಕೇಳಿದ್ರೆ, ಯಾರಿಗೂ ಕೂಡ ಸಾಮಾನ್ಯರಿಗೆ ಅವನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ
ವಿನೂತನ ಪರಮ ಅನುರಾಗದಲ್ಲಿ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸುವ ಭೂಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾ ಸ್ಪದ ಇನಿಪ ಗುರುನಾಗರಾಜನ ಪದಕ್ಕೆ ನಮಿಪಿವೆ ಮನದೊಳು ಅನವರತ. ವಿಶೇಷವಾಗಿ ಶೇಷದೇವರ ಸ್ತೋತ್ರವನ್ನು ಜಗನ್ನಾಥದಾಸರು ಮಾಡುತ್ತಾ ಇದ್ದಾರೆ. ಯಾರಿಗೆ ಯೋಗಿಗಳ ಮನಸ್ಸಿಗೂ ಕೂಡ ಅವನನ್ನು ನಿಗಮಾಗಮೈಕ ವಿನೂತನ ಕೇವಲ ಶಾಸ್ತ್ರಗಳಿಂದ ವೇದಗಳಿಂದ ಅವನನ್ನು ಮಾತ್ರ ಸ್ತೋತ್ರ ಮಾಡಲಿಕ್ಕಾಗುವಂತಹದ್ದು. ಅಂತಹ ನಿಗಮವೇಕನಿತ, ಅದಾದ ಮೇಲೆ ಆಗಮಗಳಿಂದ ಮುಖ್ಯವಾಗಿ ಸ್ತೋತ್ರಿಸಲ್ಪಡುವವನು ಅಂತಹ ಸರ್ವೋತ್ತಮನಾಗಿರತಕ್ಕಂತಹ ಭಗವಂತನನ್ನು ತನ್ನ 2,000 ನಾಲಿಗೆಗಳಿಂದ 1,000 ಹೆಡೆಗಳು, ಒಂದೊಂದರಲ್ಲಿ ದ್ವಿಸಹಸ್ರ ಜಿಹ್ವಂ ಅಂತ ಅವನಿಗೆ ಹೆಸರು, ಒಂದೊಂದಕ್ಕೆ 2 ನಾಲಿಗೆ ಅಂತ ಆಗುವಾಗ 2,000 ನಾಲಿಗೆಗಳು, 2,000 ನಾಲಿಗೆಗಳಿಂದಲೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡುತ್ತಾನೆ. ಪರಮಭಕ್ತಿಯಿಂದ ಒಳ್ಳೆಯ ನಿರ್ವ್ಯಾಜವಾದಂತಹ ನಿಷ್ಕಲ್ಮಶವಾಗಿರತಕ್ಕಂತಹ ಭಕ್ತಿಯಿಂದ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಂತಹ ಸ್ತೋತ್ರ ಮಾಡತಕ್ಕಂತಹ ಭೂಮಿ ಆಕಾಶ ಪಾತಾಳಗಳಲ್ಲಿ ವ್ಯಾಪ್ತನಾಗಿರತಕ್ಕಂತಹ ಭಗವಂತ ಅಷ್ಟೇ ಅಲ್ಲದೆ ಭಗವಂತನ ಯೋಗ ನಿದ್ರೆಗೆ, ಭಗವಂತ ನಿದ್ರೆಯನ್ನು ಮಾಡುವಂತಹದ್ದು ಅಂತ ಹೇಳಿದ್ರೆ ಯೋಗ ನಿದ್ರೆ, ಅಂತಹ ಕೇವಲ ಯೋಗ ನಿದ್ರೆಯನ್ನು ಮಾಡುವಂತಹ ಭಗವಂತನಿಗೆ ಹಾಸಿಗೆಯಾಗಿರತಕ್ಕಂಥವನು. ಅಂತಹ ನಾಗರಾಜನ ಶೇಷನ ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಶೇಷನ ಚಿಂತನೆ ಇಂತಹದ್ದೇ. ಶೇಷದೇವರು ಸಾಮಾನ್ಯರಲ್ಲ. ಇಂತಹ ಶೇಷದೇವರ ಸ್ತೋತ್ರವನ್ನು ಮಾಡುತ್ತಾರೆ. ಅದಾದ ಮೇಲೆ ರುದ್ರದೇವರ ಸ್ತೋತ್ರವನ್ನು ಹೇಳುತ್ತಾರೆ. ರುದ್ರದೇವರು ನಂದಿವಾಹನ, ನಳಿನಿಧರ, ಮೌಳೀಂದುಶೇಖರ, ಶಿವತ್ರಿಯಂಬಕ, ಅಂಧಕಾಸುರ ಮಥನ, ಗಜಶಾರ್ದೂಲ ಚರ್ಮಧರ, ಮಂದಜಾಸನ ತನಯ, ತ್ರಿಜಗದ್ವಂದ್ಯ, ಶುದ್ಧ ಸ್ಫಟಿಕ ಸನ್ನಿಭ, ವಂದಿಸುವೆನು ಅನವರತ, ಪಾಲಿಸು ಪಾರ್ವತೀ ರಮಣ. ರುದ್ರದೇವರ ಸ್ತೋತ್ರವನ್ನು ಮಾಡುತ್ತಾರೆ. ಎಂತಹ ರುದ್ರದೇವರು ಅಂತ ಕೇಳಿದರೆ, ಯಚ್ಚೌಜನಿಸ್ರವರೋಧಕೇನ ತೀರ್ಥೇನ ಮೂರ್ಧ್ಯದೃದೇನ ಶಿವ ಶಿವೋಭೂತ್. ಶಿವನಾದ. ಯಾಕೆ ಶಿವನಾದ ಅಂತ ಕೇಳಿದ್ರೆ, ಶಿವ ಅಂತ ಹೇಳಿದ್ರೆ ಮಂಗಳಕರ ಅಂತ ಅರ್ಥ. ಶಿವ ಮಂಗಳ ಸ್ವರೂಪಿಯಾದ. ಯಾಕೆ ಅಂತ ಕೇಳಿದ್ರೆ, ಯಚ್ಚೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್. ಭಗವಂತನ ಪಾದ ಕಮಲಗಳಿಂದ ಹರಿದು ಬಂದಿರತಕ್ಕಂತಹ ಗಂಗೆಯನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡುವ ಮೂಲಕವಾಗಿ ಅವನು ಮಂಗಳ ಸ್ವರೂಪಿಯಾದ ಅಂತ ಹೇಳ್ತಾರೆ. ಅಂತಹ ರುದ್ರದೇವರನ್ನ ಹೇಳ್ತಾರೆ. ರುದ್ರದೇವರು ತಲೆಯಲ್ಲಿ ಆ ಚಂದ್ರನನ್ನು ಧಾರಣೆ ಮಾಡಿದ್ದಾರೆ. ವಿಶೇಷವಾಗಿ ಅಂಧಕಾಸುರನನ್ನು ಸಂಹಾರ ಮಾಡಿ ಗಜಚರ್ಮಾದಿಗಳನ್ನು ಧಾರಣೆ ಮಾಡಿರತಕ್ಕಂತಹದ್ದು. ಅಂತಹ ಪಾರ್ವತೀ ರಮಣನಾಗಿರತಕ್ಕಂತಹ ಶಿವ ನಮ್ಮನ್ನ ಉದ್ಧಾರ ಮಾಡಲಿ. ನಮಗೆ ದೇವರನ್ನು ನೋಡುವಾಗ ದೇವರಲ್ಲಿ ಮನಸ್ಸು ಬರುವುದಿಲ್ಲ. ದೇವರನ್ನು ಬಿಟ್ಟು ಇತರವಾದಂತಹ ಜಗತ್ತಿನಲ್ಲಿ ನಮ್ಮ ಮನಸ್ಸು ಇರುವಂತಹದ್ದು. ನಮಗೆ ದೇವರ ಚಿಂತನೆ ತುಂಬ ದೂರ. ಮತ್ತೇನು ಕೇಳಿದರೆ ದೇವರು ಬೇಕಾಗಿಲ್ಲ. ಯಾವುದೋ ಲೌಕಿಕವಾಗಿರತಕ್ಕಂತಹದರಲ್ಲಿ ನಮ್ಮ ಮನಸ್ಸು ನಿರತವಾಗಿರುತ್ತದೆ. ಅದಕ್ಕೋಸ್ಕರವಾಗಿ ನಮಗೆ ದೇವರ ಚಿಂತನೆ ಇರಬೇಕು. ದೇವರಲ್ಲಿ ಮನಸ್ಸು ನಮ್ಮದು ದೃಢವಾಗಿರಬೇಕು. ನಾವು ದೇವಸ್ಥಾನಕ್ಕೆ ಬರ್ತೇವೆ, ದೇವರನ್ನು ನೋಡ್ತೇವೆ, ಆದರೆ ದೇವರಲ್ಲಿ ಮನಸ್ಸಿರೋದಿಲ್ಲ. ಮತ್ತೇನು ಕೇಳಿದ್ರೆ ದೇವರನ್ನು ಬಿಟ್ಟು ಇತರ ಜಗತ್ತಿನಲ್ಲಿ ಬೇಕಾದಷ್ಟು ನಮಗೆ ಸಂಸಾರದ ತಾಪಗಳಲ್ಲಿ ನಮ್ಮ ಮನಸ್ಸು ಅದಿರ್ತದೆ. ಅದಕ್ಕೋಸ್ಕರವಾಗಿ ಸಂಸಾರದಿಂದ ನಮ್ಮ ಮನಸ್ಸು ಅದು ದೇವರಲ್ಲಿ ನಿರತವಾಗಿರಬೇಕು. ಅದಕ್ಕೆ ನಮಗೆ ಇರತಕ್ಕಂತಹದ್ದು ಭಾಗವತದಲ್ಲಿ ನಮ್ಮ ಮನಸ್ಸು ಇರಬೇಕು. ಭಾಗವತ ನಮಗೆ ರುದ್ರದೇವರು ಕೊಟ್ಟಿರತಕ್ಕಂತಹದ್ದು. ಶುಕಾಚಾರ್ಯರ ಮೂಲಕವಾಗಿ ಶುಕಾಚಾರ್ಯರು ಜಗತ್ತಿಗೆ ಕೊಟ್ಟಿರತಕ್ಕಂತಹದ್ದು ಭಾಗವತ. ಅಂತಹ ಭಾಗವತದಲ್ಲಿ ನಮ್ಮ ಮನಸ್ಸು
ಸುದೃಢವಾಗಿರಬೇಕು ಅಂತಾದರೆ ರುದ್ರದೇವರು ನಮಗೆ ಅನುಗ್ರಹವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಪಾರ್ವತೀರಮಣ ಅಂತ ಅವನನ್ನ ಹೇಳ್ತಾರೆ. ಪಾರ್ವತೀರಮಣ, ನನ್ನನ್ನ ಪಾಲಿಸು, ನಮ್ಮನ್ನ ಅನುಗ್ರಹ ಮಾಡು ಎಂಬುದಾಗಿ ಪಾರ್ವತೀರಮಣನಾಗಿರತಕ್ಕಂತಹ ರುದ್ರದೇವರಲ್ಲಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ರಾಮದೇವರು ಶಿವನಿಗೆ ಕೊಟ್ಟಿರತಕ್ಕಂತಹದ್ದು ಮಂತ್ರ ಅದೇ, ರಾಮ ರಾಮೇತ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಎಂಬುದಾಗಿ ರಾಮದೇವರು ಆ ಪಾರ್ವತಿಗೆ ರುದ್ರದೇವರಿಗೆ ಕೊಟ್ಟಿರತಕ್ಕಂತಹ ಮಂತ್ರ. ಇಂತಹ ಆ ರುದ್ರದೇವರ ಸ್ತೋತ್ರವನ್ನು ಹೇಳ್ತಾರೆ. ರುದ್ರದೇವರು ನಮಗೆ ಭಗವಂತನಲ್ಲಿ ಮನಸ್ಸನ್ನು ಕೊಡಲಿ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮತ್ತೆ ಪುನಃ ಹೇಳ್ತಾರೆ, ಹಣೆಬಣಾಂಚಿತ ಮಕುಟರಂಚಿತ ತ್ವಣಿತರ ಮರು ತ್ರಿಶೂಲ ಡಮರು ತ್ರಿಶೂಲ ಶಿಖಿದಿನ ಮಣಿ ನಿಶಾಕರ ನೇತ್ರ ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಮತ ಸುರಮುನಿ ಗಣ ಸುಪೂಜಿತ ಚರಣಯುಗ ರಾವಣವದ ವಿಭಂಜನ ಮಾಂ ಪಾಹಿ ಮಹಾದೇವ. ರುದ್ರದೇವರಲ್ಲಿ ಹೇಳ್ತಾರೆ, ರುದ್ರದೇವರು ನಮಗೆ ಮನಸ್ಸನ್ನು ಕೊಡಬೇಕು. ವಿಶೇಷವಾಗಿ ಆ ಮನಸ್ಸು ಯಾರಲ್ಲಿ ಅಂತ ಕೇಳಿದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹ ಅಗ್ನಿ ಸೂರ್ಯ ಚಂದ್ರ ಇವರನ್ನು ಕಣ್ಣುಗಳಲ್ಲಿ ಧಾರಣೆ ಮಾಡಿರ್ತಕ್ಕಂಥವನು, ವಿಶೇಷವಾಗಿ ಪರಮ ಪವಿತ್ರ ಅಂತ ಕರೀತಾರೆ, ಪಾವಿತ್ರ್ಯತೆಯನ್ನು ಕೊಂಡಿರತಕ್ಕಂಥವನು. ಅಂತಹ ಭಗವಂತ ರುದ್ರದೇವರು ನಮಗೆ ಉದ್ಧಾರವನ್ನು ಮಾಡಲಿ, ನಮ್ಮ ಮನಸ್ಸನ್ನು ದೇವರಲ್ಲಿ ಇಡಲಿ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ವಿಶೇಷವಾಗಿ ಈ ಏನು ಕೃಷ್ಣ ಪತ್ನಿಯರು ಪುಷ್ಕರ, ಅದೇ ರೀತಿಯಾಗಿ ಉಷಾದೇವಿ, ಯಶೋದೆ ಇವರ ಎಲ್ಲರ ಸ್ತೋತ್ರವನ್ನು, ಗೋಪಿಕೆಯ ಸ್ತೋತ್ರ, ಕಿನ್ನರಾದಿಗಳ ಸ್ತೋತ್ರ, ದೇವತೆಗಳು ಗಂಧರ್ವರು ಇವರೆಲ್ಲರ ಸ್ತೋತ್ರವನ್ನು ಮಾಡ್ತಾರೆ. ಸಕಲ ವೈಷ್ಣವರ ಸ್ತೋತ್ರವನ್ನು ಇದರಲ್ಲಿ ಮಾಡ್ತಾರೆ. ಎಲ್ಲ ವೈಷ್ಣವರು, ವೈಷ್ಣವಾಗ್ರಣಿಗಳು ಅಂತ ಯಾರೆಲ್ಲ ಇದ್ದಾರೆ, ಈ ಮಹೀಮಂಡಲದೊಳಿಹ ಗುರು ಶ್ರೀಮದಾಚಾರ್ಯರ ಮಹಾನುಗ ಆ ಮಹಾವೈಷ್ಣವರ ವಿಷ್ಣು ಪದಾಬ್ಜ ಮಧುಕರರ ಸ್ತೋಮ ಕಾನನ ನಮಿಸುವೆನು, ಅನವರತ ನಾಮಗಳೇನನ್ನು ಕೇಳುವೆ, ಬಹುವಿಧ ಯಾಮಯಾಮಗಳಲ್ಲಿ ಬೋಧಿಸ ನನಗೆ ಸನ್ಮತಿಯ. ನಮಗೆ ಸನ್ಮತಿ ಇಲ್ಲ, ನಮಗೆ ಮತಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗೆ ದೇವರ ಸ್ಥಾನದಲ್ಲಿಯೇ ಇತರ ಚಿಂತನೆಗಳು ಬರುವಂತಹದ್ದು, ಇತರರನ್ನು ಸ್ತೋತ್ರ ಮಾಡುವಂತಹದ್ದು, ಇತರ ವಿಷಯಗಳನ್ನು ನಾವು ಮಾತನಾಡುವಂತಹದ್ದು. ಯಾಕೆ ಅಂತ ಕೇಳಿದರೆ ಹೇಳ್ತಾರೆ, ನಮಗೆ ದೇವಸ್ಥಾನ, ದೇವರ ಚಿಂತನೆ, ದೇವಾಲಯಗಳು ಅದು ದೇವತಾ ಚಿಂತನೆಗೋಸ್ಕರವಾಗಿ ಉಳಿದಿಲ್ಲ. ಮತ್ತೇನು ಕೇಳಿದರೆ ನಮ್ಮ ಮನೆಯ ವಿಚಾರಗಳನ್ನು ನಾವು ಮಾತನಾಡಲಿಕ್ಕೋಸ್ಕರವಾಗಿ, ಅದರ ಚಿಂತನೆಗೋಸ್ಕರವಾಗಿ ಇರುವಂತಹದ್ದು ದೇವಾಲಯಗಳು, ದೇವಸ್ಥಾನಗಳು. ಆದರೆ ಆ ರೀತಿಯಾಗಿ ಆಗಬಾರದು. ಅದಕ್ಕೋಸ್ಕರವಾಗಿ ದೇವತಾ ಚಿಂತನೆಗೋಸ್ಕರವಾಗಿ ಇರುವಂತಹದ್ದು, ದೇವತಾ ಚಿಂತನೆಗೋಸ್ಕರವಾಗಿ ನಿರ್ಮಾಣವಾಗಿರತಕ್ಕಂತಹದ್ದು ದೇವಾಲಯಗಳು, ಮಠ ಮಂದಿರಗಳು ಎಂಬುದನ್ನು ತೋರಿಸಿಕೊಡ್ತಾರೆ. ಜಗನ್ನಾಥದಾಸರು ಸಕಲ ವೈಷ್ಣವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣುಹೃದಯ ತಾಂ ನಮಸ್ಯೆ ಗುರುರ್ಮಮ. ಯಾರೆಲ್ಲ ವೈಷ್ಣವ ಪಂಥವನ್ನು, ವೈಷ್ಣವ ಚಿಹ್ನೆಯನ್ನು ಧಾರಣೆ ಮಾಡಿಕೊಂಡು ಇರ್ತಾರೋ ಅಂತಹ ಎಲ್ಲ ಪೂರ್ಣಪ್ರಜ್ಞರ ಆಚಾರ್ಯರ ಗುರು ಪರಂಪರೆಯನ್ನು ಧಾರಣೆ ಮಾಡಿ ಅದರ ಚಿಂತನೆಯಲ್ಲಿ ಬಂದಿರತಕ್ಕಂಥವರು ಎಂಬುದಾಗಿ ಅಂಥವರ ಸ್ತೋತ್ರವನ್ನು, ಅಂಥವರಿಗೆ ನಮಸ್ಕಾರವನ್ನು ಮಾಡ್ತೇನೆ, ಅಂಥವರು ನನಗೆ ಅನುಗ್ರಹವನ್ನು ಮಾಡಲಿ, ಅಂಥವರು ನನಗೆ ದೇವತಾ ಚಿಂತನೆಯನ್ನು ಬರುವಂತೆ ಮಾಡಲಿ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಹೇಳ್ತಾರೆ, ತಾರತಮ್ಯಾತ್ಮಕವಾಗಿ ಏನು ಈ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಈ ಚಿಂತನೆಯನ್ನು ಮಾಡಿದ್ದರಿಂದಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಬ್ರಹ್ಮ, ಸರಸ್ವತಿ, ರುದ್ರ, ಇಂದ್ರಾದಿ ಎಲ್ಲ ದೇವತೆಗಳ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಹೀಗೆ ಲಭೇದ ಚಕಮಾನ್ ಮಯೇಯ ವಿಹಿತಾನ್ ಹಿತಾನ್. ಯಾರೆಲ್ಲ ಈ ಸ್ತೋತ್ರವನ್ನು, ಈ ಚಿಂತನೆಯನ್ನು ನಡೆಸ್ತಾರೆ ಅವರಿಗೆ ಭಗವಂತನ ಅನುಗ್ರಹ ಚೆನ್ನಾಗಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಈ ಗ್ರಂಥದ ಉಪಸಂಹಾರವನ್ನು, ಏನು ಈ
ಹರಿಕಥಾಮೃತ ಸಾರದ ಚಿಂತನೆಯನ್ನು ಹೇಳಿದ್ದಾರೆ ಜಗನ್ನಾಥದಾಸರು. ಅದರ ಫಲಶ್ರುತಿಯನ್ನು ಹೇಳುತ್ತಾರೆ. ಯಾರು ಇದನ್ನು ಸ್ತೋತ್ರ ಮಾಡುತ್ತಾರೆ ಅವರ ಶರೀರ, ಮಾತು, ಮನಸ್ಸು ಇದು ಮೂರೂ ಕೂಡ ಶುದ್ಧವಾಗಿದೆ ಅಂತ ಹೇಳುತ್ತಾರೆ. ಅದಾದ ಮೇಲೆ ಎಲ್ಲ ಮಾಡುವಂತಹ ಪಾಪಗಳು, ಅದರ ಪಾಪಗಳ ಪರಿಹಾರ, ರಾಜಭಯ, ಕಳ್ಳರ ಭಯ, ಮೊಸಳೆ, ದುಷ್ಟ ಮೃಗಗಳು, ಇದೆಲ್ಲ ಶಸ್ತ್ರಗಳ ಭಯ, ಇದೆಲ್ಲವೂ ಕೂಡ ಪರಿಹಾರವಾಗಿದೆ. ಪರಿಹಾರವಾಗಿ ವಿಶೇಷವಾಗಿ ಏನಾಗ್ತದೆ ಅಂತ ಕೇಳಿದರೆ, ನಜಾಯತೆ ಸ್ತೋತ್ರಸ್ಯ ಪ್ರಭಾವಾನ್ ಅತ ಸಂಶಯ ಅಂತ ಹೇಳಿದ ಹಾಗೆ, ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿ ವೇಳನಂ ನಜಾಯತೆ ಸ್ತೋತ್ರಸ್ಯ ಪ್ರಭಾವಾನ್ ಅತ ಸಂಶಯ. ರಾಯರನ್ನ ಹೇಗೆ ಅಪ್ಪಣ್ಣಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ ಅದೇ ರೀತಿಯಾಗಿರತಕ್ಕಂತಹ ಫಲ, ಅದೇ ರೀತಿಯಾಗಿರತಕ್ಕಂತಹ ಅನುಗ್ರಹ ಹರಿಕಥಾಮೃತ ಸಾರದಲ್ಲಿಯೂ ಕೂಡ ಲಭಿಸುತ್ತದೆ ಅಂತ ಹೇಳುತ್ತಾರೆ. ಯಾರು ಇದನ್ನ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ, ಭಕ್ತಿಯಿಂದ ಚಿಂತನೆ ಮಾಡ್ತಾರೆ, ಅಂಥವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಭಯಗಳು, ರಾಜರ ಭಯ ಇತ್ಯಾದಿಗಳ ಭಯವಾಗುವುದಿಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಕೊನೆಯ ಸಂಧಿಯಲ್ಲಿ ಭಗವಂತನನ್ನ, ಈ ಸಂಧಿಯ ಪರಿಸಮಾಪ್ತಿ, ಗ್ರಂಥದ ಪರಿಸಮಾಪ್ತಿ, ಹರಿಕಥಾಮೃತ ಸಾರ ಗ್ರಂಥ ಪರಿಸಮಾಪ್ತಿಯಾಗುವಾಗ ವಿಶೇಷವಾಗಿ ಜಯತು ಜಯತು ಶ್ರೀ ತ್ರಿಜಗದ್ವಿಠಲ ತ್ರಿಜಗದ್ವಿಲಕ್ಷಣ ಜಯ ಜಯತು ಜಗದೇಕ ಕಾರಣ ಜಯ ಜಯತು ಜಾನಕಿ ರಮಣ ನಿರ್ಗತ ಜರಾಮರಣ ಜಯ ಜಯತು ಜಾಹ್ನವೀ ಜನಕ ಜಯ ಜಯತು ದುಷ್ಟಕು ದೈತ್ಯ ಕುಲಾಂತಕ ಭವಾಮಯ ಹರ ಜಗನ್ನಾಥ ವಿಠಲ ಪಾಹಿ ಮಾ ಸತತ ಎಂಬುದಾಗಿ ಜಗನ್ನಾಥದಾಸರು ಈ ಗ್ರಂಥದ ಹರಿಕಥಾಮೃತ ಸಾರದ ಕೊನೆಯ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜಯ ಜಯತು ತ್ರಿಜಗದ್ವಿಲಕ್ಷಣ. ಭಗವಂತ ಎಂಥವನು ಅಂತ ಕೇಳಿದ್ರೆ ಜಯದ್ವಿಲಕ್ಷಣ. ಜಗತ್ತಿಗೆ ಏನು ವೈಲಕ್ಷಣ್ಯ, ಜಗತ್ತ ಅಂತ ಕೇಳಿದ್ರೆ ಜಗತ್ತಿಗೆ ಅತ್ಯಂತ ಭಿನ್ನನಾಗಿರತಕ್ಕಂಥವನು. ಅಂತಹ ಭಗವಂತ ಏನು ಸ್ವರ್ಗ, ಮರ್ತ್ಯ, ಪಾತಾಳ, ಭುವಃ ಭುವಃ ಸ್ವಃ ಇಂತಹ ಎಲ್ಲ ಜಗತ್ತಿಗೂ ಕೂಡ ವಿಲಕ್ಷಣನಾಗಿರತಕ್ಕಂಥವನು. ಜಗದೇಕ ಕಾರಣ ಶುಭತಮ ಕಥಾಶಯ ಜಗದೇಕ ಕಾರಣ ಪರಮ ಸದೋದಿತ ಜಗದೇಕ ಕಾರಣ ರಾಮರಮಾರಮಣ ಎಂಬುದಾಗಿ ಭಗವಂತ ಜಗತ್ತಿಗೆ ಮುಖ್ಯ ಕಾರಣನಾಗಿರತಕ್ಕಂಥವನು. ಅದನ್ನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಎಂಬುದಾಗಿ ವಾಯುದೇವರಿಗೂ ಕೂಡ ಮುಖ್ಯನಾಗಿರತಕ್ಕಂಥವನು. ತಾನು ವಿಶೇಷವಾಗಿ ಜಾನಕಿಗೆ ಆನಂದವನ್ನು ಕೊಟ್ಟಿರತಕ್ಕಂತಹ ರೂಪ. ಯಾವುದೇ ರೀತಿಯಾಗಿರತಕ್ಕಂತಹ ಮುಪ್ಪು, ಸಾವು ಇತ್ಯಾದಿಗಳು ಇಲ್ಲದಿರತಕ್ಕಂಥವನು. ಅಂತಹ ಭಗವಂತ ನನ್ನನ್ನು ಜಗನ್ನಾಥ ವಿಠಲ ಜಗನ್ನಾಥ ವಿಠಲ ಎಂಬುದಾಗಿ ಅವನನ್ನು ಹೇಳ್ತಾರೆ. ಏನು ಆಗ್ತದೆ ಅಂತ ಕೇಳಿದರೆ, ಅಂತಹ ಭಗವಂತನನ್ನ ಯಾರು ಸ್ತೋತ್ರ ಮಾಡ್ತಾರೆ, ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾ ನಶ್ಯಂತ್ಯದ ಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ಹೇಳಿದ ಹಾಗೆ ಭಗವಂತನನ್ನ ಯಾರು ಸ್ತೋತ್ರ ಮಾಡುತ್ತಾರೆ ಅಂಥವರಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಅಚ್ಯುತ ಅನಂತ ಗೋವಿಂದ ಎಂಬುದಾಗಿ ಯಾರು ಅವನನ್ನು ಸ್ತೋತ್ರ ಮಾಡುತ್ತಾರೆ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಮೋಕ್ಷವನ್ನು ಕೊಡುವಂತಹವನು ಎಂಬುದಾಗಿ ಹೇಳ್ತಾರೆ. ಪಾಹಿ ಮಾ ಸತತ ಎಂಬುದಾಗಿ ಅವನನ್ನು ಸ್ತೋತ್ರ ಮಾಡುತ್ತಾರೆ. ಇಂತಹ ಸ್ತೋತ್ರವನ್ನು ಯಾರು ಹೇಳ್ತಾರೆ, ಹರಿಕಥಾಮೃತ ಸಾರ ನೋಡುವ ಪರಮ ಸುಭಕ್ತರ ಜ್ಞಾನದೃಷ್ಟಿಗೆ ವರಲೋಚನದಂತೆ ಇಪ್ಪವು ಈ ಸುಪದ್ಯಗಳು. ಅರಸರಿಗೆ ಕೇಳಲಾಗದು ಮುರಹರನ ದಾಸರಿಗೆ ತಪ್ಪದೆ ಹರುಷ ಸುರಿಸುವವನಿಯರಲ್ಲಿ ಗುರು ಶ್ರೀಶ ವಿಠಲನು. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ಸಂಧಿಯನ್ನು ಯಾರು ಚೆನ್ನಾಗಿ ಇದನ್ನು ಪಠಿಸ್ತಾರೆ, ಯಾರು ಇದನ್ನು ಅವಲೋಕನ ಮಾಡ್ತಾರೆ, ಅವರಿಗೆ ಭಗವಂತ ತನ್ನ ಲೋಕವನ್ನು, ತನ್ನ ಪದವಿಯ, ತನ್ನ ಮೋಕ್ಷವನ್ನು ನೀಡ್ತಾನೆ. ಅದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಶೇಷವಾಗಿರತಕ್ಕಂತಹ ಚಿಂತನೆಗಳು ಹರಿಕಥಾಮೃತಸಾರಲ್ಲಿ ಬಂದಿದೆ. ಇಷ್ಟು ದಿನಗಳ ಕಾಲ ಏನು ಅನೇಕ ತಿಂಗಳುಗಳ ಕಾಲ ವಿಶೇಷವಾಗಿರತಕ್ಕಂತಹ ಚಿಂತನೆಯನ್ನು ಯಥಾಮತಿಯಾಗಿ ಈ ಹರಿಕಥಾಮೃತ ಸಾರದ ಚಿಂತನೆಯನ್ನು ನಡೆಸಿದ್ದೇನೆ. ನಡೆಸಿರತಕ್ಕಂತಹದರಲ್ಲಿ ಭಗವಂತ ಒಳ್ಳೆಯದನ್ನು ಸ್ವೀಕಾರ, ಅವನ ಇದನ್ನು ಗುರುಗುರು ಹಿರಿಯರದ್ದು, ಅದೇ ರೀತಿಯಾಗಿ ಇದರತಕ್ಕಂತಹ ಅನುಗ್ರಹದಿಂದಾಗಿ ಭಗವಂತ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಮಾಡಲಿ ಎಂಬಲ್ಲಿಗೆ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತವಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ
ಪ್ರೀತಾ ಪ್ರೀತೇ ಬಾಲಂ ಪುಟ್ಟರುಮೇ ಪರಮಸ್ವರುತು